ಈ ಚಾನೆಲ್ನನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ಪಟ್ಟಣದ ಕೆರೆಯ ಅಭಿವೃದ್ಧಿ ಅನುದಾನ 2020 ಮ್ಯಾಚ್ ಆಡಿಕೊಳ್ಳುತ್ತಿದ್ದಾರೋ ಏನೋ. ಅಥಣಿ ಪಟ್ಟಣದಲ್ಲಿ ಬಹುಕಾಲಗಳಿಂದ ಜೋಡಿ ಕೆರೆಗಳಿದ್ದು, ಈ ಕೆರೆ ಅಭಿವೃದ್ಧಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ 10 ಕೋಟಿ ಅನುದಾನವನ್ನ ಪಡೆದುಕೊಂಡು ಬಂದಿರುತ್ತಾರೆ. ಈ ಅಭಿವೃದ್ಧಿ ಕೆಲಸಗಳಿಗೆ ಯಾವಾಗ ಯಾವ ಸಮಯದಲ್ಲಿ ಚಾಲನೆ ನೀಡುತ್ತಾರೆ ಎಂಬುದು ಕೇವಲ ಮಾತಿನಲ್ಲಿ ಮಾತ್ರ ಕೇಳಿಬರುತ್ತದೆ. ಅಥಣಿ ಮತಕ್ಷೇತ್ರ ಅಂದ್ರೆ ಇದು ಬಹುದೊಡ್ಡ ಕ್ಷೇತ್ರವಾಗಿದ್ದು, ಈ ಕ್ಷೇತ್ರದಲ್ಲಿ 2 ಕೆರೆಗಳಿದ್ದು ಅವುಗಳಿಗೆ ಜೋಡಿ ಹಕ್ಕಿ ಎಂಬ ಹೆಸರು ಪಡೆದುಕೊಂಡಿರುತ್ತವೆ ಅಂದರೂ ತಪ್ಪಿಲ್ಲ. ಈ ಹಿಂದೆ ಎಷ್ಟೋ ಬಾರಿ ಕೆರೆಯ ಅಭಿವೃದ್ಧಿಗಾಗಿ ಅನುದಾನ ಬಂದರೂ ಕೂಡ ವಾಪಸ್ ಹೋದ ಉದಾಹರಣೆಗಳು ತುಂಬಾನೇ ಇವೆ. ಹಾಗೂ ರಾಜ್ಯದಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದ ಸಮಯದಲ್ಲಿ ಶಾಸಕರ ಅನುದಾನದಡಿಯಲ್ಲಿ 1 ಕೋಟಿ 10 ಲಕ್ಷ ರೂಪಾಯಿ ಅಭಿವೃದ್ಧಿಗಾಗಿ ಅಥಣಿ ಪುರಸಭೆ ಅಧಿಕಾರಿಗಳು ಅನುದಾನವನ್ನ ಪಡೆದುಕೊಂಡಿದ್ರು. ಆ ಅಭಿವೃದ್ಧಿ ಹೇಗಾಯಿತು ಅಂದ್ರೆ, ಕೆರೆಯ ಸುತ್ತಮುತ್ತ ತಡೆಗೋಡೆ ನಿರ್ಮಾಣಕ್ಕೆ ಅನುದಾನವನ್ನ ಪಡೆದುಕೊಂಡಿದ್ರು. ನಿರ್ಮಿಸಿದಂತಹ ತಡೆಗೋಡೆ ಕಾಮಗಾರಿ ಮುಗಿದ ಕೇವಲ 10 ದಿನದಲ್ಲಿ ಕುಸಿದು ಬಿದ್ದಿತ್ತು. ಇದನ್ನ ಅಥಣಿ ಪಟ್ಟಣದ ಜನಜಾತ್ರೆಯೇ ನೋಡಿಕೊಂಡಿತ್ತು. ಇಷ್ಟರಲ್ಲೇ ಗೊತ್ತಾಗುತ್ತೆ ಅವರು 2020 ಮ್ಯಾಚ್ ಅನ್ನ ಈ ಒಂದು ಅಭಿವೃದ್ಧಿ ಕಾಮಗಾರಿಯಲ್ಲೂ ಮಾಡಿದ್ದಾರೆ ಅಂತ. 2020 ಮ್ಯಾಚ್ ಉದಾಹರಣೆಯನ್ನ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, 100% ಕೆಲಸದಲ್ಲಿ 50% ಕೆಲಸ ಮಾಡಿ 50% ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ. ಜೊತೆಗೆ 50% ಮಾತ್ರವೇ ಕೆಲಸ ಮಾಡಿ ಒನ್ ಡೇ ಮ್ಯಾಚ್ ವರ್ಲ್ಡ್ ಕಪ್ ತೋರಿಸಿಕೊಂಡಿದ್ದಾರೆ. ಇದು ಒಂದು ಗೋಳಾದ್ರೆ, ಇತ್ತೀಚೆಗೆ ಬಂದಂತಹ 10 ಕೋಟಿ ಅನುದಾನದಲ್ಲೂ ಕೂಡ 2020 ಮ್ಯಾಚ್ ಆಡಿಕೊಳ್ತಾರೋ ಏನೋ. ಒನ್ ಡೇ ಮ್ಯಾಚ್ ಹಾಕಿಕೊಂಡು ಯಶಸ್ವಿಯಾಗುತ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ.